ಶನಿವಾರ ಇವರಿಬ್ಬರ ಮಧ್ಯೆ ನಡೆದಿದ್ದೇನೋ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಈ ಅತ್ಯಾಚಾರ ಕೇಸ್ಗೂ ಮುಂಚೆ ಆ ನಟಿಯ ಮನೆಯಲ್ಲಿ ನಡೆದಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ ಸಿಗ್ತಾ ಇದೆ. ನಟಿ ಕೈಗೆ ಸಿಗದೆ ಮನು ಕಳ್ಳಾಟ ಆಡ್ತಾ ಇದ್ದಂತೆ. ಮನೆಗೆ ಬರುವಂತೆ ನಟಿ ಒತ್ತಾಯಿಸಿದ್ರು ಕೂಡ ಮನು ಬರ್ತಿರ್ಲಿಲ್ವಂತೆ. ಒತ್ತಾಯಕ್ಕೆ ಮಣಿದು ನಟಿಯ ಮನೆಗೆ ಶನಿವಾರ ಹೋಗಿರ್ತಾನೆ ಮನು. ಆ ಸಮಯದಲ್ಲೂ ಇಬ್ಬರ ನಡುವೆ ಗಲಾಟೆ ಆಗತ್ತೆ. ಎಣ್ಣೆ ಮತ್ತಿನಲ್ಲಿ ಮಡೆನೂರು ಮನು ಗಲಾಟೆ ಮಾಡ್ದ ಅನ್ನೋದು ಮಾಹಿತಿ. ನಟಿಗೆ ದೈಹಿಕವಾಗಿ ಕೂಡ ಮನು ಹಲ್ಲೆ ಮಾಡಿದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮನು ವಿರುದ್ಧ ನಟಿ ಗಂಭೀರ ಆರೋಪ. ಫಸ್ಟ್ ಅತ್ಯಾಚಾರ ಅಂದರು, ಆಮೇಲೆ ಅವರೇ ಮನೆಗೆ ಕರೆದ್ರು ಅಂತ ಅಂತಿದ್ದಾರೆ. ಒಟ್ಟಿನಲ್ಲಿ ಇದು ವಿಪರೀತ ಗೊಂದಲದ ಗೂಡಾಗಿ ಕಾಣಿಸ್ತಾ ಇದೆ. ಮನೆಗೆ ಇವರೇ ಕರೆದ್ಮೇಲೆ ಇನ್ವೈಟ್ ಮಾಡಿದ್ಮೇಲೆ ಅದು ಅತ್ಯಾಚಾರ ಹಿಂಗಾಗತ್ತೆ ಗೊತ್ತಾಗ್ತಾ ಇಲ್ಲ. ನೀವು ಮಾಟ ಮಂತ್ರ ಅದನ್ನೆಲ್ಲ ನಂಬ್ತಿರೋ ಬಿಡ್ತಿರೋ ನಂಗೆ ದೇವರನೇ ಗೊತ್ತಿಲ್ಲ. ಬಟ್ ಅವನು ಅದೆಲ್ಲ ಮಾಡ್ತಿದ್ದ. ಬಟ್ ಏನಂದ್ರೆ ಅವ್ನು ಮಾಡೋ ವಶೀಕರಣ ಥರ ಹಿಂಗಿಟ್ಟು ಕೂದಲು ಕಿತ್ಕೊಂಡು ಹೋಗೋದು, ಮನೇಲಿರೋ ಬಟ್ಟೆ ತಗೊಂಡು ಹೋಗೋದು, ಮತ್ತೆ 45 ಜನ ಸುಟ್ಟಿರೋ ಬೂದಿ ಇದು ಅಂದ್ಬಿಟ್ಟು ತಂದು ಮಕ್ಕಕ್ಕೆ ಕೆರ್ಚೋದು, ನಿನ್ನ ಬಿಟ್ಟೋಗ್ಬಾರ್ದು ಅಂತ. ಈ ಥರ ಎಲ್ಲ ಮಾಡಿದಾಗ ಅದೇ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅದೊಂಥರ ನನಗೆ ಮೊದಲೇ ಯಾರೂ ಇಲ್ಲ. ಆ ಒಂದು ಅಲೋನ್ನೆಸ್ ನನಗೆ ಫಸ್ಟೇ ಇತ್ತು, ಆವರಿಸಿತ್ತು. ಆ ಒಂದು ವಿರೋಧ ಮಾಡೋಕ್ಕಾಗ್ತಿರಲಿಲ್ಲ. ಆದರೂ ಕೂಡ ನಾನು ಅವ್ನಿಗೆ ಹೇಳ್ದೆ, ಇಲ್ಲ ಇದನ್ನು ದೊಡ್ಡವ್ರಿಗೆ ಹೇಳೋಣ, ನಮ್ಮ ಡೈರೆಕ್ಟರ್ಸ್ ಅಥವಾ ಒಂದಷ್ಟು ಜನಕ್ಕೆ ಹೇಳೋಣ, ಗೊತ್ತಿರೋರಿಗೆ. ಇಲ್ಲ ಹೇಳಬಾರ್ದು, ಯಾವುದೇ ಕಾರಣಕ್ಕೂ ಹೇಳಬಾರ್ದು. ನೀನು ಅಕಸ್ಮಾತ್ ಹೇಳಿದ್ರೆ ನಾನು ಹೆಂಡತಿ ಮಕ್ಳಿಗೆ ವಿಷ ಕೊಟ್ಬಿಡ್ತೀನಿ, ತಾಳಿ ಕಟ್ಟಿದ್ದು ಆ ಥರದ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ, ಈ ಥರ ಯಾರಿಗೂ ಹೇಳ್ಬೇಡ, ಹೇಳಿದ್ರೆ ನಿಂಗೆ ಸಾಯಿಸ್ಬಿಡ್ತೀನಿ ಅಂತ ಕೊಲೆ ಬೆದರಿಕೆ ಹಾಕೊಂಡೇ ಬಂದ. ಮತ್ತೆ ಹೇಳ್ತೀನಿ ಅಂತ ಪ್ರತಿ ಸಲ ಹೇಳ್ದಾಗ್ಲೂ ನನಗೆ ನಾಯಿ ಹೊಡೆದಂಗೆ ಹೊಡಿತಿದ್ದ. ಕುತ್ತಿಗೆ ಹೆಚ್ಚಿಗೋದು, ತುಳಿಯೋದು, ಒಡೆಯೋದು ಇದೆಲ್ಲ ಮಾಡ್ತಿದ್ದ. ಅವನು ಅಷ್ಟೆಲ್ಲ ಮಾಡಿ ಅವನಿಂದನೇ ಒಂದು ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ ಆಯಿತು. ಒಂದು ಫೆಬ್ರವರಿಲಿ, ಇನ್ನೊಂದು ಮೇ ಅಲ್ಲಿ 2023. ಸೊ ಅವಾಗ ಅಲ್ಲಿಗೆ ಅವನಿಗೆ ಸಾಕಾಗಿತ್ತು ಎಲ್ಲ. ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ ಆ ಥರ ಮೈಂಡ್ ಸೆಟ್ ಬಂತು ಏನೋ ಗೊತ್ತಿಲ್ಲ ಅವನಿಗೆ. ಆಮೇಲೆ ಇಲ್ಲಿಗೆ ಬಿಟ್ಬಿಡೋಣ, ನನಗೆ ಮಗಳಿದ್ದಾಳೆ, ಇದೆಲ್ಲ ಅವಮಾನ, ಇದು ಎಲ್ಲಿಗೆ ಬಿಟ್ಬಿಡೋಣ. ಏನು ಮಾತಾಡ್ತಾ ಇದೆಯಾ, ನಾನೇನು ಪ್ಲೇ ಗ್ರೌಂಡ್ ಬಂದು ಆಟ ಆಡ್ಕೊಂಡು ಹಿಂಗೆ ಹೋಗ್ತೀನಿ ಅಂತ ಯಾಕೆ ಇಷ್ಟು ದಿನ ಬಿಟ್ಟೆ ಅಂತಂದರೆ ಅದು ಹೇಳಿದ್ರೇ ಹೊಡಿತಿದ್ನಲ್ಲ ಸರ್, ಎಲ್ಲಿಂದ ಹೇಳೋಕ್ಕಾಗುತ್ತೆ. ಮತ್ತು ಇನ್ನೊಂದು ಇದೇ ವಿಷಯಕ್ಕೆ ಹೇಳ್ತೀನಿ ಅಂದಿದ್ದಕ್ಕೆ ಸಾಯೋವರೆಗೂ ಹೊಡೆದು ನಾನು ಅವಾಗಲೇ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ. ನೀನು ಯಾರಿಗಾರು ಹೇಳಿದ್ರೆ ಹಂಗೆ ಹಿಂಗೆ ನಿನ್ನ ಬಿಟ್ಬಿಡ್ತೀನಿ, ಇಲ್ಲಾಂದರೆ ನಾನು ಹೆಂಡತಿ ಮಕ್ಕಳು ಕಾಲಿಟ್ಕೊಬಿಡ್ತೀನಿ, ಈ ಥರ ತಪ್ಪು ಮಾಡಲ್ಲ. ಆಮೇಲೆ ಅವನಿಗೊಂದು ದೊಡ್ಡ ಸಿನಿಮಾ ಅವಕಾಶ ಸಿಗುತ್ತೆ. ಯಾವ ನಟರಿದ್ದಾರೆ ನನ್ಗೆ ಈಗಲೂ ಅರ್ಥ ಆಗ್ತಿಲ್ಲ. ಅವ್ರಿಗೆಲ್ಲ ಅನ್ಯಾಯ ಆಗಿದ್ಯಾ, ನನಗೆ ಅನ್ಯಾಯ ಆಗಿದ್ಯಾ ಸರ್? ಸಿನಿಮಾ ಟೈಮಲ್ಲಿ ಶನಿವಾರ ಬೆಳಗಿನ ಜಾವ ಅವ್ನು ಬಂದು ಈ ಥರ ಮಾಡಿದ್ದು ಸರಿನಾ? ಹಾಗಾದ್ರೆ ನಾನು ನಮ್ಮ ಲಾಯರ್ ಹತ್ರ ಮಾತಾಡಿ ಅವ್ರ ಹತ್ರ ಎಲ್ಲ ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಫಸ್ಟು ಮೆಡಿಕಲ್ ಟೆಸ್ಟ್ಗೆ ಹೋಗಬೇಕು, ಕಂಪ್ಲೇಂಟ್ ರೆಡಿ ಮಾಡಬೇಕು ಅಂತ. ಸರ್ ತುಂಬ ಹಣ ಕೊಟ್ಟಿದ್ದೀನಿ ಸರ್ ಅವನಿಗೆ. ಕಷ್ಟ ಅಂದಾಗ ಸಾಲ ತುಂಬ ಕೊಟ್ಟಿದ್ದೀನಿ. ಸಾಲ ಕೊಡೋದಲ್ದೇನೆ ಲಕ್ಷಾಂತರ ರೂಪಾಯಿ ಅವನಿಗೆ ಸುರಿದಿದ್ದೀನಿ. ಸಿನಿಮಾಗೆ ಅಂತ ನಾನೇನು ಸುರಿದಿಲ್ಲ ಸರ್, ಅವನ ದೇಹಕ್ಕೆ ಅವನಿಗೇನು ಬೇಕು ಅವನಿಗೆ ಆಗಲಿ. ಅವನ ಹೆಂಡತಿ ಹತ್ರ ಇರೋ ಮೊಬೈಲ್ನು ನಾನೇ ತಗೊಟ್ಟಿದ್ದು, ಅವನ ಹತ್ರ ಇರೋ ಮೊಬೈಲು ನಾನೇ ತಗೊಟ್ಟಿದ್ದು. ನನ್ನ ಹತ್ರ ಬಿಲ್ ಇದೆ, ನನ್ನ ಹೆಸರಲ್ಲೇ ಇರೋದದು ಸರ್. ಅದು 4 ಗೋಡೆ ಮಧ್ಯೆ ಅವನು ಅದೇ ಅತ್ಯಾಚಾರ ಆದ್ಮೇಲೆ ತಾಳಿ ಕಟ್ತ ಅಂತ ಹೇಳಿದ್ನಲ್ಲ, ನಾನು ಕದ್ದು ಮುಚ್ಚಿ ಎಲ್ಲ ಬದುಕೋಕ್ಕಾಗಲ್ಲ. ನಾನು ಅವ್ನಿಗೆ ಹೇಳಿದ್ದೆ, ಮೋಸ ಮಾಡಿದ್ರೆ ನಾನು ಈ ವಿಷಯ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಅದೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ, ಎಲ್ಲರ ಮುಂದೆನೂ ಆಗ್ತೀನಿ ಮುಂದೊಂದು ದಿನ, ಹಂಗೆ ಹಿಂಗೆ ಅಂತೆಲ್ಲ ಮಾತು ಕೊಟ್ಟಿದ್ದ. ನೀನು ದಪ್ಪ ಇದೆಯಾ, ಅಸಹ್ಯವಾಗಿದೆಯಾ, ಈಗ ಹುಷಾರಿಲ್ಲದೆ ಎಲ್ಲ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ವಯಸ್ಸಾದವಳ ಥರ ಆಗಿದೆಯಾ ನೀನು? ಜನ ಇವಾಗ ಯಾರೇ ನೋಡ್ತಾ ಇದ್ರು ಜನ ನನಗೆ ಹೋಗಿತಾರೆ. ಅದು ಆ ಕಾಮನ್ ಸೆನ್ಸ್ ನನಗೆ ಅವತ್ತು ಇತ್ತು ಸರ್. ನನ್ನ ಹೆಂಡತಿ ಮನೆಯಲ್ಲಿ ಯಾವಾಗಲೂ ಜಗಳ ಮಾಡ್ತಿರ್ತಾಳೆ, ಡೈವರ್ಸ್ ಕೊಡ್ತೀನಿ ಅವಳಿಗೆ, ಅವನು ಆ ಥರ ಮಾತಾಡಿರೋದು, ಡೈವರ್ಸ್ ಕೊಡ್ತೀನಿ ಅವಳಿಗೆ ಅಂತ ಹೇಳಿರೋದು, ಅವಳು ಮನೇಲಿ ಕೋಪ್ರೇಟ್ ಮಾಡಲ್ಲ ಎಲ್ಲ ವಿಷಯದಲ್ಲೂ. ದೇವರಾಣೆ ಅದು ಆ ಕಾಣದ ಕೈಗಳು ಯಾವುದು ಅಂತ ನಂಗೆ ಅವನೇ ಬಂದು ಹೇಳಬೇಕು ಸರ್. ಅವ್ರಿಗೆ ಅನ್ಯಾಯ ಆಗಿಲ್ಲ ಸರ್, ಆಗಿರೋ ಅನ್ಯಾಯ ನನಗೆ ಅವನು ಇಷ್ಟು ದೊಡ್ಡ ಕ್ರಿಮಿನಲ್ ಅಂತ ಗೊತ್ತಿರಲ್ಲ ಸರ್. ನನಗೆ ಇವಾಗ ನ್ಯಾಯ ಸಿಗಬೇಕು ಸರ್. ತುಂಬ ನೊಂದಿದ್ದೀನಿ ಅವನಿಂದ. ನನ್ನ ಜೀವನದಲ್ಲಿ ಬೇರೆ ಯಾರನ್ನೋ ನಾನು ಬೆಳಕಾಗಿ ಬರ್ತಿದ್ರು ನನ್ನ ಲೈಫಿಗೆ, ಅದನ್ನೂ ತಪ್ಪಿಸಿ ನನ್ನ ಇವತ್ತು ಒಂಟಿಯಾಗಿ ಹೆಂಗೆ ನಡು ನೀರಿನಲ್ಲಿ ನಿಲ್ಲಿಸೋದು ಅಂತಾರಲ್ಲ, ಹಂಗೆ ನಿಲ್ಲಿಸ್ಬಿಟ್ಟಿದ್ದಾನೆ. ಅವ್ನು ಸ್ಯಾಟರ್ಡೆ ಬಂದು ಹಂಗೆ ಮಾಡಿಲ್ಲ ಅಂತ ಅಂದಿದ್ರೆ ನಾನು ಸಿನಿಮಾ ಮುಗಿಯೋವರೆಗೂ ಕಾಯ್ತಿದ್ದೆ. ನಿನ್ನೆಯಿಂದ ನನಗೆ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಸರ್. ಗೊತ್ತಿಲ್ಲ ಸರ್, ಪೊಲೀಸವರೇ ಇಷ್ಟೊತ್ತವರೆಗೂ ಜೊತೆಲಿದ್ರು. ಸಂತ್ರಸ್ತೆ ಸಹನಟಿ ಕೊಟ್ಟಿರುವಂತಹ ವರ್ಜನನ್ನು ನೀವು ಗಮನಿಸ್ತಾ ಇದ್ರಿ. ಸೊ ಇದು ಲೈಂಗಿಕ ದೌರ್ಜನ್ಯ ಜೊತೆಗೆ ಫಿಸಿಕಲ್ ಆಗಿ ಕೂಡ ಅಬ್ಯೂಸ್ ಮಾಡಿದ್ದಾರೆ ಅನ್ನೋದು ಆಕೆಯ ವರ್ಜನು. ಮತ್ತು ಆತನ ವರ್ತನೆಯಿಂದ ಬೇಸತ್ತು ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಯಿತು ಅನ್ನೋದನ್ನು ತನ್ನ ಹೆಜ್ಜೆಗೆ ಸಂಬಂಧಪಟ್ಟಂತೆ ಸಮರ್ಥಿಸಿಕೊಳ್ತಾ ಇದ್ದಾರೆ. ಮಡೆನೂರು ಮನು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಸಂಧಾನ ಕೂಡ ನಡೆದಿತ್ತಂತೆ. ನಟಿ ಮತ್ತು ಮನು ನಡುವೆ ಸಂಧಾನಕ್ಕೆ ಯತ್ನಿಸಲಾಗಿತ್ತು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಸಂಧಾನಕ್ಕೆ ಬಂದ ಗೆಳೆಯನ ಜೊತೆಗೆ ಮನು ಕಿರಿಕ್ ತೆಗೆದಿದ್ದ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ನಟಿಯನ್ನ ನಾನು ಮದುವೆ ಆಗಿದ್ದೀನಿ ಅಂತ ಬೇಕಾಬಿಟ್ಟಿ ಮಾತಾಡಿದನಂತೆ. ಆಕೆ ನನ್ನ ಹೆಂಡತಿ, ಹೊಡೆಯೋ ಅಧಿಕಾರ ನನಗಿದೆ ಅಂತ ಈ ಮನು ಹೇಳಿದ್ನಂತೆ.
ಆಕೆಯ ತಿಂಗಳ ಸಂಪಾದನೆ ನನ್ನ ಅಕೌಂಟಿಗೆ ಬರಬೇಕು ಅಂತ ಬೇರೆ ಹೇಳಿದ್ನಂತೆ. ಆಕೆ ದೂರ ಆಗ್ತಾಳೆ ಅಂದರೆ ಡಿವೋರ್ಸ್ ನಾನು ತಗೋತೀನಿ, ಆಕೆಯನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ನಾನು ಬಾಡಿಗೆ ಮನೆ ಹುಡುಕ್ತಾ ಇದ್ದೆ ಅಂತ ಸಮರ್ಥನೆಯನ್ನೆಲ್ಲ ಮಾಡ್ಕೊಂಡಿದ್ದಂತೆ. ಸಂಧಾನಕ್ಕೆ ಬಂದ ಗೆಳೆಯನ ಮುಂದೆ ಮನು ಹಿಂಗೆ ಮಾತಾಡಿರೋದು ಕಂಡು ಬರ್ತಾ ಇದೆ. ಮೊದಲ ಹೆಂಡತಿ ವಿಷಯವನ್ನು ತಿಳಿಸ್ತೀನಿ ಅಂತ ಮನು ಅಬ್ಬರಿಸಿದ್ನಂತೆ. ಆ ಟೈಮ್ನಲ್ಲೂ ಕೂಡ ಆತನ ಕೊಬ್ಬಿಗೇನು ಕಡಿಮೆ ಆಗಿರಲಿಲ್ಲ, ವಿಪರೀತ ದುರಂಕಾರವಾಗಿ ಮಾತಾಡಿದ್ದ. ಆಮೇಲೆ ಇವನು ಯಾವ ಥರ ಗಂಡಸು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೆಂಡತಿ ಸಂಪಾದನೆ ಮೇಲೆ ಈತ ಡಿಪೆಂಡ್ ಆಗಿದ್ದಾನ, ಖುದ್ದು ಸಂಪಾದನೆ ಮಾಡೋದಕ್ಕೆ ಯೋಗ್ಯತೆ ಇಲ್ವಾ? ಅಕೌಂಟ್ಗೆ ಇವನ ಅಕೌಂಟಿಗೆ ಅವರು ಕಷ್ಟಪಟ್ಟು ಶ್ರಮ ವಹಿಸಿ ದುಡ್ದಿದ್ದು ದುಡ್ಡು ಇವನ ಅಕೌಂಟಿಗೆ ಹೋಗಬೇಕಂತೆ. ಆ ಥರದ್ದು ಒಂದು ಬದುಕ ಪ್ರಶ್ನೆ ಇದೆ.